ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ತುಂಬಾ ಶ್ರೀಮಂತ ಹಾಗೂ ತುಂಬಾ ಬಲಿಷ್ಠನಾಗಿರ್ತಾನೆ. ಆದ್ರೆ ಅವನಿಗೆ ಇರೋ ಒಂದೇ ಒಂದು ಕೊರತೆ ಅಂದ್ರೆ ಅವನಿಗೆ ಮಕ್ಕಳಿರಲ್ಲ. ರಾಜ ಎಷ್ಟೇ ಪೂಜೆ ಪುನಸ್ಕಾರ ದಾನ ಧರ್ಮ ಮಾಡಿದ್ರು ಅವನಿಗೆ ಸಂತಾನ ಪ್ರಾಪ್ತಿ ಅನ್ನೋದು ಇರೋದಿಲ್ಲ. ಇದರಿಂದಾಗಿ ರಾಜ ರಾಣಿ ಯಾವಾಗ್ಲೂ ಚಿಂತೆ ಮಾಡ್ತಿರ್ತಾರೆ. ಒಂದಿನ ಅವನು ತನ್ನ ರಾಜಗುರುಗಳ ಹತ್ರ ಹೋಗಿ ಇದಕ್ಕೆ ಪರಿಹಾರ ಕೇಳ್ತಾನೆ. ಆಗ ರಾಜಗುರುಗಳು ಒಂದು ಪರಿಹಾರ ಅವನಿಗೆ ಕೊಡ್ತಾರೆ. ಏನಂತಂದ್ರೆ, ನಾನು ನಿಂಗೆ ಒಂದು ಮಂತ್ರ ಉಪದೇಶ ಮಾಡ್ತೀನಿ, ಅದನ್ನು ಉಪಯೋಗಿಸ್ಕೊಂಡು ನೀವು ಸೂರ್ಯದೇವನ ಹೋಲಿಸ್ಕೋಬಹುದು, ಅವನ ಸಂತಾನ ಪ್ರಾಪ್ತಿ ವರವನ್ನ ಪಡ್ಕೋಬಹುದು ಅಂತ ಒಂದು ಸಲಹೆಯನ್ನು ಕೊಡ್ತಾರೆ. ಆಮೇಲೆ ಆ ಮಂತ್ರನ ಅವನಿಗೆ ಹೇಳಿಕೊಡ್ತಾರೆ. ಆಗ ಅದೇ ರೀತಿ ರಾಜ ಮಂತ್ರವನ್ನ ಪಡ್ಕೊಂಡು ಸೂರ್ಯದೇವನ ಕುರಿತು ತಪಸ್ ಮಾಡ್ತಾನೆ. ಆಗ ಸೂರ್ಯದೇವ ಅವನ ತಪಸ್ಸಿಗೆ ಮೆಚ್ಚಿ ಅವನಿಗೆ ಸಂತಾನ ಪ್ರಾಪ್ತಿ ವರವನ್ನು ಕೂಡ ನೀಡ್ತಾನೆ. ಆದರೆ ಆ ವರ ಜೊತೆಗೆ ಆ ಮಗುವಿಗೆ 3 ವರಗಳನ್ನು ಕೂಡ ಸೂರ್ಯದೇವ ನೀಡ್ತಾನೆ. ಅದರಲ್ಲಿ ಮೊದಲನೇ ವರ ಏನಪ್ಪಾ ಅಂತಂದ್ರೆ, ಆ ಮಗುವಿಗೆ ಯಾವುದೇ ಶಸ್ತ್ರಗಳಿಂದ ಹಾನಿ ಮಾಡಿದ್ರು ಕೂಡ ಆ ಮಗುವಿಗೆ ಏನೂ ಆಗ್ತಿರಲ್ಲ. ಇನ್ನು 2ನೇ ವರ ಏನಂತಂದ್ರೆ, ಆ ಮಗು ತನ್ನ ವೇದಾಭ್ಯಾಸವನ್ನೆಲ್ಲ ಮುಗಿಸಿ ಮಂತ್ರಸಿದ್ಧಿ ಯೋಗ್ಯನಾಗಬೇಕು. ಆವಾಗ ಆ ಮಗುವಿಗೆ ಒಂದು ಮಾಯಾವಿ ಖಡ್ಗ ದೊರೆಯುತ್ತೆ. ಇದೆಲ್ಲ ಅವನಿಗೆ 18 ವಯಸ್ಸು ತುಂಬೋದ್ರೊಳಗೇನೆ ಅವನು ಮಂತ್ರಸಿದ್ಧಿ ಯೋಗ್ಯನಾದ್ರೆ ಮಾತ್ರ ಅವನಿಗೆ ಮಾಯಾವಿ ಖಡ್ಗ ದೊರೆಯುತ್ತೆ. ಇಲ್ಲ ಅಂತಂದ್ರೆ ಆ ಖಡ್ಗ ಅವನಿಗೆ ದೊರೆಯಲ್ಲ. ಇನ್ನು 3ನೇ ವರ ಏನಂತಂದ್ರೆ, ಮಂತ್ರಸಿದ್ಧಿ ಆದ ನಂತರ ಈ ಮತ್ತೆ ಸೂರ್ಯದೇವನೇ ಬಂದು ಆವಾಗ 3ನೇ ವರನು ಏನಂತ ಹೇಳಿ ಆವಾಗ ಅದನ್ನ ಕೊಡ್ತೀನಿ ಅಂತ ಹೇಳಿ ಸೂರ್ಯದೇವ ಮಾಯ ಆಗ್ತಾನೆ. ಇದಾದ್ಮೇಲೆ ರಾಣಿ ಗರ್ಭವತಿ ಆಗ್ತಾಳೆ. ಅವಳು ಒಂದು ಪುತ್ರನಿಗೂ ಕೂಡ ಜನ್ಮ ನೀಡ್ತಾಳೆ. ಆದ್ರೆ ರಾಜ ಮಾತ್ರ ಆ ಮಗುವಿಗೆ 3 ವರಗಳಿದ್ದಾವೆ ಅಂತ ಯಾರಿಗೂ ತಿಳಿಸಿರಲ್ಲ. ಯಾಕಂದ್ರೆ ರಾಜನಿಗೆ ತನ್ನ ಮಗನಿಗೆ ಯಾರಾದ್ರೂ ಏನಾದ್ರೂ ಹಾನಿ ಮಾಡ್ತಾರ ಅನ್ನೋ ಭಯ ಇರುತ್ತೆ.